ಹಬ್ಬ ಬಿಗ್ ಬಾಸ್ ಅಲ್ಲಿ ಏನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದಾರೆ ಗುರು. ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಗಳಿಗಂತೂ ಯಾಕಾದ್ರೂ ಬಿಗ್ ಬಾಸ್ ಮನೆಗೆ ಬಂದ್ವು, ಎಲ್ಲಿ ಬಂದು ತಗ್ಲಾಕೊಂಡ್ವು ಅಂತ ಅನಿಸ್ಬಿಟ್ಟಿದೆ. ಆ ರೀತಿ ಅವರಿಗೆ ಟ್ವಿಸ್ಟ್ ಕೊಡುವಂತಹ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ಮೊನ್ನೆ ಕೊಟ್ಟಂತಹ ಟಾಸ್ಕ್ ಸ್ಪರ್ಧಿಗಳ ಎಲ್ರಿಗೂ ನಿಮಗೆ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟ್ ಅಲ್ಲಿ ಯಾರು ಇಷ್ಟ ಆಗಿದ್ದಾರೆ ಅವ್ರಿಗೆ ಹಾರ್ಟ್ ಅನ್ನ ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ಸ್ಪರ್ಧಿಗಳೆಲ್ಲ ತಮಗೆ ಇಷ್ಟ ಆದ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಗಳಿಗೆ ಹಾರ್ಟ್ ಅನ್ನ ಕೊಟ್ರು. ಬಟ್ ಇದರಲ್ಲಿ ನಯಾ ಟ್ವಿಸ್ಟ್ ಅನ್ನೋ ರೀತಿ ನಿಮಗೆ ಬಂದಿರುವಂತಹ ಹಾರ್ಟ್ ಗಳಲ್ಲಿ ಒಬ್ರನ್ನ ಮಾತ್ರ ಇಟ್ಕೊಂಡೆ ಉಳಿದೆಲ್ಲ ಹಾರ್ಟ್ ಗಳನ್ನ ಹರಿದಾಕ್ಬೇಕು ಅಂತ ಹೇಳಿದ್ರು. ಬಟ್ ಅಂಡ್ ನೀವು ಉಳಿಸ್ಕೊಳ್ಳುವಂತಹ ಸ್ಪರ್ಧಿ ಸೇಫ್ ಆಗ್ತಾರೆ ನಾಮಿನೇಷನ್ ಇಂದ ಅಂತ ಹೇಳಿದ್ರು. ಸೊ ಇಲ್ಲಿ ಅವರಿಗೆ ಒಂದು ಸಂದಿಗ್ಧ ಪರಿಸ್ಥಿತಿನೇ ಉಂಟಾಯ್ತು ಅಂತ ಹೇಳ್ಬೋದು. ಅಷ್ಟು ಜನ ಎಲ್ಲ ತಮ್ಮನ್ನ ಇಷ್ಟಪಟ್ಟು ಹಾರ್ಟ್ ಗಳನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾರ ಹಾರ್ಟ್ ಅನ್ನ ಹರಿದಾಕ್ಬೇಕು ಅನ್ನೋದೇ ಒಂದ್ ರೀತಿ ತುಂಬಾ ಕಷ್ಟದ ಪರಿಸ್ಥಿತಿ ಆದ್ರೂ ಕೂಡ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಗಳೆಲ್ಲ ಒಬ್ಬೊಬ್ರನ್ನ ಇಟ್ಕೊಂಡೆ ಉಳಿದೆಲ್ಲ ಹಾರ್ಟ್ ಗಳನ್ನ ಹರಿದಾಕಿದ್ರು. ಸೊ ಈ ಮೂಲಕ ಸ್ಪರ್ಧಿಗಳಿಗೆ ಆ 3 ಜನದ ಮೇಲೆ ಒಂದ್ ಸ್ವಲ್ಪ ಅಸಮಾಧಾನ ಕ್ರಿಯೇಟ್ ಆಯ್ತು. ಸೊ ನಾವು ಅವರಿಗೆ ಇಷ್ಟಪಟ್ಟು ಹಾರ್ಟ್ ಕೊಟ್ಟಿದ್ವಿ, ಬಟ್ ಅವರು ಈ ರೀತಿ ಮಾಡಿದ್ರು ಅನ್ನೋಂತ. ಬಟ್ ಇದಾದ ಮೇಲೆ ಕೊಟ್ಟಂತಹ ಟಾಸ್ಕ್ ಏನು, ಕ್ಯಾಪ್ಟನ್ಸಿ ರೇಸ್ ಇಂದ ಇಬ್ಬರನ್ನ ಆಚೆ ಇಡ್ಬೇಕು ಅಂತ ಹೇಳಿದ್ರು. ಈ ಅಧಿಕಾರ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಸ್ಪರ್ಧಿಗಳಿಗೆ ಸಿಕ್ತು. ಸೊ ಅವರೆಲ್ಲ ಮಾತಾಡ್ಕೊಂಡು ಅಶ್ವಿನಿ ಗೌಡ ಹಾಗೆ ಸುದ್ದಿ ಅವರನ್ನ ಈ ಕ್ಯಾಪ್ಟನ್ಸಿ ಟಾಸ್ಕ್ ಓಟದಿಂದ ಆಚೆ ಇದ್ರು. ಇದರಿಂದನೂ ಕೂಡ ಇವರಿಬ್ಬರಿಗೂ ಅವರ ಮೇಲೆ ಒಂದ್ ರೀತಿ ಬೇಜಾರು ಅಸಮಾಧಾನ ಮೂಡ್ತು. ಇದೆಲ್ಲ ಆದ್ಮೇಲೆ ಇವತ್ತು ಬಂದಿರೋ ಪ್ರೋಮೋ ಪ್ರಕಾರ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ 3 ತಂಡವನ್ನ ಮಾಡಿದ್ರು. ಆ ತಂಡಕ್ಕೆ ಈ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಗಳನ್ನ ನಾಯಕರಾಗಿ ಲೀಡರ್ ಗಳನ್ನಾಗಿ ಮಾಡಿ ತಂಡವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ರು. ಅಂಡ್ ಇವತ್ತು ಬಿಗ್ ಬಾಸ್ ಇದ್ರಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಒಂದು ಪವರ್ ಇದೆ ನಿಮಗೆ, ಈ ಕಾರ್ಡ್ ಅನ್ನ ನೀವು ತಗೊಂಡು ಸೊ ನೀವು ಕ್ಯಾಪ್ಟನ್ಸಿ ಓಟದ ರೇಸ್ಗೆ ಸೆಲೆಕ್ಟ್ ಆಗ್ಬೋದು. ಆದ್ರೆ ನೀವ್ ಇದನ್ನ ತಗೊಂಡ್ರೆ ನಿಮ್ಮ ತಂಡದವರು ಆಟ ಆಡೋಕೆ ಆಗಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಸೂರಜ್ ಅವರೊಬ್ಬರನ್ನ ಬಿಟ್ಟು ಉಳಿದಂತಹ ರಘು ಮತ್ತೆ ರೇಷಾ ಈ ಕಾರ್ಡ್ ಅನ್ನ ತಗೋತಾರೆ. ಓಕೆ, ನಾವು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತೀವಿ, ನಮ್ಮ ತಂಡ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಬಟ್ ಸೂರಜ್ ಇಲ್ಲ, ನನಗೆ ಈ ಆಪರ್ಚುನಿಟಿ, ಈ ಅವಕಾಶ ನನಗೆ ಬೇಡ, ನಾನು ನನ್ನ ತಂಡವನ್ನ ಮುನ್ನಡೆಸ್ಕೊಂಡು ತಂಡದ ಜೊತೆ ಆಟ ಆಡಿ ಟಾಸ್ಕ್ ಆಡಿ ಗೆದ್ದಿನಿ, ತಂಡದ ಜೊತೆ ಕ್ಯಾಪ್ಟನ್ಸಿ ಆಟ ಆಡ್ತೀವಿ, ಟಾಸ್ಕಿಗೆ ಎಂಟ್ರಿ ಕೊಡ್ತೀವಿ ಅಂತ ಹೇಳಿ ಆ ಪವರ್ ಅನ್ನ ಅವರು ತಗೊಳ್ಳಲ್ಲ. ಸೊ ಇಷ್ಟು ದಿನ ಏನು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿತ್ತು ಅದ್ರಲ್ಲಿ ಸೊ ಈ ಮೂಲಕ ಈ 3 ಜನ ಈ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಈಗಾಗಲೇ ಒಂದ್ ರೀತಿ ವಿಲನ್ ರೀತಿ ತೋರಿಸಿದ್ದಾರೆ. ಈಗ ಈ ಮೂಲಕ ಕೂಡ ಸೊ ಏನು ರಘು ಹಾಗೆ ರಿಷಾ ಅವರು ಮತ್ತೆ ಮನೆ ಮಂದಿಗೆಲ್ಲ ವಿಲನ್ ಆದ್ರು. ಯಾಕೆ ಅಂದ್ರೆ ನಾವು ತಂಡದಲ್ಲಿ ಆಟ ಆಡ್ತಾ ಇದೀವಿ, ಸೊ ಈಗ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ತಂಡದ ಸದಸ್ಯರನ್ನ ಮಾಡ್ತೀವಿ, ನಾವು ಇಷ್ಟೆಲ್ಲಾ ಕಷ್ಟಪಟ್ಟು ಆಟ ಆಡಿದೀವಿ, ಬಟ್ ನಿಮ್ಮ ಸ್ವಾರ್ಥಕ್ಕೋಸ್ಕರ ಆ ರೀತಿ ಪವರ್ ಕಾರ್ಡ್ ಅನ್ನ ತಗೊಂಡು ನಾವು ಕ್ಯಾಪ್ಟನ್ಸಿ ಆಟ ಆಡದೇ ಇರೋ ರೀತಿ ಮಾಡ್ತಾ ಇದ್ದೀರಾ. ಸೊ ಲೀಡರ್ ಆಗಿರೋನಿಗೆ ಅವ್ನ್ ಮಾತ್ರ ಗೆಲ್ಬೇಕು ಅನ್ನೋ ಸ್ವಾರ್ಥ ಇರಬಾರ್ದು, ತಂಡವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಸೊ ಈ ರೀತಿ ಒಂದು ನಂಬಿಕೆ ದ್ರೋಹ ಮಾಡಿದ ರೀತಿ ಆಗ್ತಾ ಇದೆ ಅಂತ ಹೇಳಿ ಸೊ ಮನೆ ಮಂದಿ ಎಲ್ಲ ಅವರಿಬ್ರು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸೊ ಇಲ್ಲಿ ಏನು ಇಷ್ಟ ದಿನ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಇವ್ರಿಗೆ ಆಪ್ಷನ್ ಇರ್ಲಿಲ್ಲ, ಈ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಆಪ್ಷನ್ ಇರ್ಲಿಲ್ಲ. ಸೊ ಅವ್ರು ಅದನ್ನ ಸೆಲೆಕ್ಟ್ ಮಾಡ್ಲೇಬೇಕಿತ್ತು. ಆ ಮೂಲಕ ಅವರು ಸೊ ಮನೆ ಮಂದಿಗೆ ಒಂದ್ ರೀತಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆದ್ರು. ಬಟ್ ಇಲ್ಲಿ ಇವರಿಗೆ ಅವಕಾಶ ಇತ್ತು. ಸೊ ಅವರು ಅವರ ಸ್ವಾರ್ಥವನ್ನ ಯೋಚನೆ ಮಾಡದೆ ತಂಡಕ್ಕೋಸ್ಕರ ಆಟ ಆಡ್ಬೋದಿತ್ತು. ಯಾವ ರೀತಿ ಸೂರಜ್ ನಿರ್ಧಾರವನ್ನ ತಗೊಂಡ್ರು ಅದೇ ರೀತಿ ರಘು ಹಾಗೆ ರಿಷಾ ಕೂಡ ಒಂದು ನಿರ್ಧಾರವನ್ನ ತಗೊಂಡು ಇಲ್ಲ, ನಮಗೆ ಪವರ್ ಬೇಡ, ನಾವು ತಂಡವನ್ನ ಮುನ್ನಡೆಸ್ಕೊಂಡು ನಮ್ಮ ತಂಡದ ಜೊತೆ ಆಟ ಆಡಿ ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಎಂಟ್ರಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತು. ಬಟ್ ಆದ್ರೆ ಇಲ್ಲಿ ಇವರು ತಮ್ಮ ಸ್ವಾರ್ಥವನ್ನ ಯೋಚನೆ ಮಾಡ್ಕೊಂಡು ಆ ಪವರ್ ಅನ್ನ ತಗೋತಾರೆ. ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ, ಮನೆ ಮಂದಿ ಎಲ್ಲ ಅವರ ವಿರುದ್ಧ ಯಾವ ರೀತಿ ರೊಚ್ಚಿಗೇಳ್ತಾರೆ. ಅಂಡ್ ಇಲ್ಲಿ ರಿಷಾ ಒಂದ್ ಮಾತು ಕೂಡ ಹೇಳ್ತಾರೆ, ಸೂರಜ್ ತುಂಬಾ ಫೂಲಿಶ್ ಆಗಿ ಥಿಂಕ್ ಮಾಡಿದ್ರು ಅಂತ ಹೇಳಿ. ಖಂಡಿತ ಅಲ್ಲ, ಒಬ್ಬ ನಾಯಕ ಆಗಿರೋನಿಗೆ ತನ್ನ ತಂಡವನ್ನ ಮುನ್ನಡೆಸ್ಕೊಂಡು ನಡಿಬೇಕಾಗಿರುತ್ತೆ. ಬಿಕಾಸ್ ತಂಡದಲ್ಲೆಲ್ಲ ಅವ್ರನ್ನ ನಂಬಿರ್ತಾರೆ, ಅವರಿಗೆ ಈ ರೀತಿ ಮೋಸ ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಅಂಡ್ ನಿನ್ನೆ ಟಾಸ್ಕ್ ಅಲ್ಲೂ ಕೂಡ 3 ತಂಡದವರು ಬಹಳ ಚೆನ್ನಾಗಿ ಆಡಿದ್ರು. ಏನು ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಕಾಯಿನ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ಸೊ ಎಲ್ಲ ಕೂಡ ತುಂಬಾ ಒಂದ್ ರೀತಿ ಇದು ಫಿಸಿಕಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕಿತ್ಕೊಂಡು ಎಳ್ಕೊಂಡು
ಈ ರೀತಿಯ ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ಬೇಕಿತ್ತು. ಅಂಡ್ ಇದ್ರಲ್ಲೂ ಕೂಡ ಆಸ್ ಯೂಶುವಲ್ ಗಿಲ್ಲಿ ಅವರು ತಮ್ಮ ಟಾಸ್ಕ್ ಅಲ್ಲೂ ಫಿಸಿಕಲ್ ಟಾಸ್ಕ್ ಅಲ್ಲೂ ಕೂಡ ತಮ್ಮ ಕಾಮಿಡಿ ಮೂಲಕ ತುಂಬಾನೇ ಮನರಂಜನೆಯನ್ನ ಯಾವಾಗ್ಲೂ ವೀಕ್ಷಕರಿಗೆ ಕೊಡ್ತಾನೆ ಇರ್ತಾರೆ. ನಿನ್ನೆ ಟಾಸ್ಕ್ ಅಲ್ಲೂ ಅಷ್ಟೇ ಕೆಲವೊಂದು ವಿಚಾರಗಳು ಅವರು ಹೇಳಿರೋ ರೀತಿ ಅಂಡ್ ಅವ್ರು ಆಟ ಆಡಿದ ರೀತಿ ತುಂಬಾನೇ ತಮಾಷೆಯಾಗಿತ್ತು. ಸದ್ಯಕ್ಕೆ ಈಗ ಯಾರು ಹೆಚ್ಚು ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ, ಯಾರು ಈ ವಾರದ ಈ ಸೀಸನ್ ನ ಮೊದಲ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಬಹಳನೇ ಕುತೂಹಲ ಇರುವಂತಹ ವಿಚಾರ ಆಗಿದೆ. ನೋಡೋಣ ಇವತ್ತು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.